ಹಾಯ್ ಸ್ನೇಹಿತರೆ, ಚಂದ್ರನು ಯಾಕೆ ಕ್ಷೀಣಿಸುತ್ತಾನೆ ಎಂದು ಒಂದು ಅದ್ಭುತ ಕಥೆಯನ್ನು ನೋಡೋಣ ಬನ್ನಿ. ಬ್ರಹ್ಮದೇವನ ಪುತ್ರನಾದ ದಕ್ಷ ಪ್ರಜಾಪತಿಗೆ 27 ಮಂದಿ ಪುತ್ರಿಯರಿರುತ್ತಾರೆ. ಇವರೇ ಆಕಾಶದಲ್ಲಿ ನಮಗೆ ನಕ್ಷತ್ರಗಳಾಗಿ ಕಾಣುವ ಅಶ್ವಿನಿ, ಭರಣಿ, ರೋಹಿಣಿ ಮೊದಲಾದವರು. ದಕ್ಷನು ತನ್ನೆಲ್ಲ ಪುತ್ರಿಯರನ್ನು ಚಂದ್ರದೇವನಿಗೆ ವಿವಾಹ ಮಾಡಿಕೊಟ್ಟಿರುತ್ತಾನೆ. ಆರಂಭದಲ್ಲಿ ಚಂದ್ರನು ಎಲ್ಲರನ್ನೂ ಸಮನಾಗಿ ಪ್ರೀತಿಸುತ್ತಿರುತ್ತಾನೆ. ಆದರೆ ಕಾಲ ಕಳೆದಂತೆ ಚಂದ್ರನು ಕೇವಲ ರೋಹಿಣಿ ಎಂಬ ಪತ್ನಿಯ ಮೇಲೆ ಮಾತ್ರ ಅತಿಯಾದ ವ್ಯಾಮೋಹವನ್ನು ಬೆಳೆಸಿಕೊಂಡನು. ಉಳಿದ 26 ಪತ್ನಿಯರು ಆತ ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು. ತಮ್ಮ ಪತಿಯಿಂದ ಅವಮಾನಿತರಾದ 26 ಸಹೋದರಿಯರು ಅಳುತ್ತಾ ತಂದೆ ದಕ್ಷನ ಬಳಿ ಹೋಗಿ ತಮ್ಮ ಅಳಲನ್ನು ತೋಡಿಕೊಂಡರು. ದಕ್ಷನು ಚಂದ್ರನಿಗೆ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಚಂದ್ರನು ತನ್ನ ಅಹಂಕಾರದಿಂದ ಅದನ್ನು ಕೇಳಿಸಿಕೊಳ್ಳಲಿಲ್ಲ. ಇದರಿಂದ ಕೆರಳಿದ ದಕ್ಷನು ಚಂದ್ರನಿಗೆ ಒಂದು ಭೀಕರ ಶಾಪವನ್ನು ನೀಡುತ್ತಾನೆ. ಎಲೈ ಚಂದ್ರನೇ, ಸೌಂದರ್ಯದ ಅಹಂಕಾರದಿಂದ ಪತ್ನಿಯರ ನಡುವೆ ಭೇದ ಭಾವ ಮಾಡಿದ ನೀನು ಇಂದಿನಿಂದ ನಿನ್ನ ತೇಜಸ್ಸನ್ನು ಕಳೆದುಕೋ. ನೀನು ಕ್ಷಯರೋಗಕ್ಕೆ ತುತ್ತಾಗಿ ದಿನದಿಂದ ದಿನಕ್ಕೆ ಕ್ಷೀಣಿಸು ಎಂದು ಶಪಿಸುತ್ತಾನೆ. ದಕ್ಷನ ಶಾಪದ ಪ್ರಭಾವದಿಂದ ಚಂದ್ರನು ಕ್ಷೀಣಿಸಲು ತೊಡಗುತ್ತಾನೆ. ಚಂದ್ರನ ಬೆಳಕಿಲ್ಲದೆ ಭೂಮಿಯ ಮೇಲೆ ಗಿಡಮೂಲಿಕೆಗಳು ಎಲ್ಲವೂ ಕೂಡ ಒಣಗತೊಡಗುತ್ತವೆ. ತನ್ನ ತಪ್ಪಿನ ಅರಿವಾದ ಚಂದ್ರನು ದೇವತೆಗಳ ಸಲಹೆಯಂತೆ ಪ್ರಭಾಸ್ ಕ್ಷೇತ್ರಕ್ಕೆ, ಅಂದರೆ ಇಂದಿನ ಗುಜರಾತಿಗೆ ಬಂದು ಅಲ್ಲಿ ಮರಳಿನಿಂದ ಶಿವಲಿಂಗವನ್ನು ಸ್ಥಾಪಿಸಿ ಕಠಿಣ ತಪಸ್ಸನ್ನು ಪ್ರಾರಂಭಿಸುತ್ತಾನೆ. ಸತತವಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಿಸುತ್ತಾ ಶಿವನ ಮೊರೆ ಹೋಗುತ್ತಾನೆ. ಚಂದ್ರನ ಭಕ್ತಿಗೆ ಮತ್ತು ಪಶ್ಚಾತ್ತಾಪಕ್ಕೆ ಮೆಚ್ಚಿದ ದೇವಾನುದೇವ ಮಹಾದೇವನು ಪ್ರತ್ಯಕ್ಷನಾಗುತ್ತಾನೆ. ದಕ್ಷನ ಶಾಪವನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲದ ಕಾರಣ ಶಿವನ ಒಂದು ಉಪಾಯವನ್ನು ಮಾಡುತ್ತಾನೆ. ಚಂದ್ರನನ್ನು ಸಾವು ಮತ್ತು ವಿನಾಶದಿಂದ ರಕ್ಷಿಸಲು ಅವನನ್ನು ತನ್ನ ಜಟೆಯ ಮೇಲೆ ಧರಿಸುತ್ತಾನೆ. ಶಿವನು ಚಂದ್ರನಿಗೆ ಹೀಗೆ ವರ ನೀಡುತ್ತಾನೆ, ಏನೆಂದರೆ, ಚಂದ್ರನೇ, ನೀನು ತಿಂಗಳಲ್ಲಿ 15 ದಿನಗಳು ಕ್ಷೀಣಿಸುತ್ತಾ ಹೋಗುವೆ, ಆದರೆ ಮುಂದಿನ 15 ದಿನಗಳು ಮತ್ತೆ ವೃದ್ಧಿಯಾಗಿ ಪೂರ್ಣ ಚಂದ್ರನಾಗುವೆ. ಹೀಗೆ ಲೋಕಕ್ಕೆ ನಿನ್ನ ತೇಜಸ್ಸು ಶಾಶ್ವತವಾಗಿ ಲಭ್ಯವಿರುತ್ತದೆ ಎಂದು ಹೇಳುತ್ತಾನೆ. ಹೀಗೆ ಚಂದ್ರನಿಗೆ ಮರುಜೀವ ನೀಡಿ ಆತನನ್ನು ತನ್ನ ಶಿರದ ಮೇಲೆ ಹೊತ್ತಿದ್ದರಿಂದ ಶಿವನಿಗೆ ಚಂದ್ರಶೇಖರ ಎಂಬ ಹೆಸರು ಬರುತ್ತದೆ. ಚಂದ್ರನು ಶಿವನನ್ನು ಪೂಜಿಸಿದ ಆ ಪವಿತ್ರ ಸ್ಥಳವೇ ಪ್ರಸಿದ್ಧ ಸೋಮನಾಥ ಜ್ಯೋತಿರ್ಲಿಂಗವಾಗುತ್ತದೆ. ಅಂದಿನಿಂದ ಇಂದಿನವರೆಗೆ ಚಂದ್ರನು ಅಮಾವಾಸ್ಯೆಯವರೆಗೆ ಕ್ಷೀಣಿಸುತ್ತಾ ಮತ್ತು ಪೌರ್ಣಮಿಯವರೆಗೆ ವೃದ್ಧಿಯಾಗುತ್ತಾ ಶಿವನ ಕರುಣೆಗೆ ಪಾತ್ರನಾಗುತ್ತಾನೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.